ಅಯೋಧ್ಯೆ ರಾಮನ ದೇಣಿಗೆ ಲೂಟಿ ಹೊಡೆದವರ ವಿರುದ್ಧ ಖಾಕಿ ಶಿಕಾರಿ ಮಾಡಿದೆ. ಬಂಧಿತ 8 ಆರೋಪಿಗಳ ಮನೆಗಳಲ್ಲಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಬೆಳಿಗ್ಗೆಯಿಂದಲೂ 8 ಆರೋಪಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಆರೋಪಿ ಟಿನ್ನು ಯಾದವ್ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ಪತ್ತೆಯಾಗಿದೆ. ದಾಳಿಯ ವೇಳೆ ಅಪಾರ ಚಿನ್ನಾಭರಣ, ನಗದು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸುಮಾರು 8 ಕೋಟಿ ದೇಣಿಗೆ ಹಣ ಲೂಟಿ ಹೊಡೆದಿದ್ದಾರೆ ಖದೀಮರು. ಟ್ರಸ್ಟಿಗಳು ಮತ್ತು ಅವರ ನಿಕಟವರ್ತಿಗಳಿಂದಲೇ ಹಣ ಲೂಟಿ ಅಂತ ಎಸ್ಐಟಿ ವರದಿ ಕೊಟ್ಟಿದೆ. ಹಣ ಲೂಟಿಯ ಬಗ್ಗೆ ಎಸ್ಐಟಿ ವರದಿ ನೀಡಿದ ಬೆನ್ನಲ್ಲೇ ಪೊಲೀಸರು 8 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಈಗ 8 ಆರೋಪಿಗಳ ಮನೆಯಲ್ಲಿ ಖಾಕಿ ತಲಾಶ್ ನಡೆಸ್ತಾ ಇದೆ. ಈ ತಲಾಶ್ನ ಸಂದರ್ಭದಲ್ಲಿ ಆರೋಪಿ ಟಿನ್ನು ಯಾದವ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಹಾಗೂ ನಗದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 8 ಆರೋಪಿಗಳ ಮನೆಯಲ್ಲಿ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ರಾಮನ ದೇಣಿಗೆ ಹಣ ಲೂಟಿ ನಿಜ ಅಂತ ಈಗಾಗಲೇ ಎಸ್ಐಟಿ ರಿಪೋರ್ಟ್ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆಯೋ ಅವರ ಮನೆಗೆ ನುಗ್ಗಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು 8 ಕೋಟಿ ದೇಣಿಗೆ ಹಣ ಲೂಟಿ ಹೊಡೆದಿದ್ದಾರೆ ಖದೀಮರು. ಟ್ರಸ್ಟಿಗಳು ಮತ್ತು ಅವರ ನಿಕಟವರ್ತಿಗಳಿಂದಲೇ ಈ ಹಣ ಲೂಟಿ ಆಗಿದೆ ಅಂತ ಎಸ್ಐಟಿಯು ಕೂಡ ವರದಿಯನ್ನ ಕೊಟ್ಟಿದೆ. ಆ ವರದಿಯ ಆಧಾರದಲ್ಲಿ ಇದೀಗ ತನಿಖೆ ಚುರುಕುಗೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕನಾಥ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕನಾಥ್, ಅಯೋಧ್ಯೆ ರಾಮನ ದೇಣಿಗೆ ಹಣ ಲೂಟಿ ಹೊಡೆದಂತವರು ಅವರ ಮನೆ ತಲಾಶ್ ನಡೆಸ್ತಾ ಇದೆ ಖಾಕಿ. ಈ ಸಂದರ್ಭದಲ್ಲಿ ಯಾರ್ಯಾರ ಮನೆಯಲ್ಲಿ ಏನೇನ್ ಸಿಕ್ಕಿದೆ, ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ಸ್ ಏನು? ಎಸ್ ವೀಣಾ, ಉತ್ತರ ಪ್ರದೇಶದ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಮ ಮಂದಿರದಲ್ಲಿ ನಡೆದಂತ ಈ ಒಂದು ದೇಣಿಗೆ ಲೂಟಿ ಪ್ರಕರಣ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾವಾಗ ಈ ಒಂದು ದೇಣಿಗೆ ಲೂಟಿ ಆಗಿದೆ ಅನ್ನುವಂತ ಮಾಹಿತಿ ಬರುತ್ತೋ ಆಗ ಅಲ್ಲಿ ಟ್ರಸ್ಟ್ ನ ಸದಸ್ಯ ಆಗಿರುವಂತ ಕೃಷ್ಣ ಮೋಹನ್ ಅನ್ನುವಂಥವ್ರು ಏನು ಒಂದು ದೂರನ್ನ ಸಲ್ಲಿಸ್ತಾರೆ. ಈ ಒಂದು ದೂರಿನ ಮೇಲೆ ಯೋಗಿ ಆದಿತ್ಯನಾಥ್ ಸಿಎಂ ಈ ಒಂದು ಎಸ್ಐಟಿ ತನಿಖೆಗೆ ಆದೇಶವನ್ನ ನೀಡ್ತಾರೆ. ಅದಾದ ನಂತರ ಎಸ್ಐಟಿ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ದೇಣಿಗೆ ಎಣಿಕೆ ಮಾಡುವಂತ ರೂಮ್ ನಲ್ಲಿರುವಂತ ಸಿಸಿಟಿವಿಯನ್ನ ಹಿಡನ್ ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ದೇಣಿಗೆ ಆಗಿರುವುದು ಕೂಡ ದೇಣಿಗೆ ಲೂಟಿ ಆಗಿರೋದು ಕನ್ಫರ್ಮ್ ಆಗುತ್ತೆ. ಈ ಒಂದು ಏನು ಟ್ರಸ್ಟ್ ಸದಸ್ಯರೇನಿದ್ದಾರೆ ಈ ದೇಣಿಗೆ ಎಣಿಕೆ ಮಾಡುವಂತ ಸಂದರ್ಭದಲ್ಲೇ ಹಣವನ್ನ ಚಿನ್ನಾಭರಣವನ್ನ ಕದ್ದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗುತ್ತೆ. ಇದಾದ ನಂತರ ಎಸ್ಐಟಿ 8 ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಇನ್ನು ನಿನ್ನೆ ತಾನೇ ಏನು ಚಂಪತ್ ರಾಯ್ ಪ್ರಧಾನ ಕಾರ್ಯದರ್ಶಿ ಏನಿದ್ದಾರೆ ಅವರು ಮತ್ತು ಮಿಶ್ರಾ ಏನಿದ್ದಾರೆ ಅವರು ರಾಜೀನಾಮೆಯನ್ನ ಕೊಟ್ಟಿರ್ತಾರೆ. ಆ ರಾಜೀನಾಮೆ ಕೂಡ ನಿನ್ನೆ ಅಂಗೀಕಾರ ಆಗಿರುತ್ತೆ. ಬಟ್ ಇಂದು ಏನು ಟ್ರಸ್ಟಿ ಟಿನ್ನು ಯಾದವ್ ಅವರ ಮನೆಯಲ್ಲಿ ಎಸ್ಐಟಿ ತಲಾಶನ್ನ ಮಾಡಿದಂತ ಸಂದರ್ಭದಲ್ಲಿ, ಹುಡುಕಾಟ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಚಿನ್ನಾಭರಣ, ದೇಣಿಗೆ ಹಣ ಕೂಡ ಸಂಗ್ರಹ ಆಗಿರೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಬಟ್ ಮುಂದಿನ ಹಂತದಲ್ಲಿ ಈ ಒಂದು ಇನ್ನು ಯಾರ್ಯಾರ ಮನೆಯಲ್ಲಿ 8 ಜನರ ಮನೆಯಲ್ಲಿ ಹುಡುಕಾಟ ಮಾಡಿದಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣ, ಚಿನ್ನಾಭರಣ, ಅದು ದೇಣಿಗೆಗೆ ಸಂಬಂಧಪಟ್ಟಿರುವಂತಹ ಹಣವ, ಭಕ್ತರು ನೀಡಿರುವಂತಹ ಕಾಣಿಕೆ ಹಣವ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗಲಿದೆ ವೀಣಾ. ಎಸ್, ಇದರ ಜೊತೆಗೆ ಈಗಾಗಲೇ ರಾಜೀನಾಮೆ ಕೊಟ್ಟಂತಹ ಮಿಶ್ರಾ ಇರ್ಬೋದು, ಚಂಪಕ್ ರಾಯ್ ಇರ್ಬೋದು, ಅವರ ವಿಚಾರಣೆಯೂ ಕೂಡ ಅತ್ಯಗತ್ಯ ಅಲ್ವಾ ಲೋಕನಾಥ್ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ವೀಣಾ, ಯಾಕಂತಂದ್ರೆ ಈ ಪ್ರಧಾನ ಯಾವಾಗ್ಲೂ ದೇಣಿಗೆ ಎಣಿಕೆ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯವರ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಬಿಕಾಸ್ ಬೇರೆ ಬೇರೆ ಭಕ್ತಾದಿಗಳು ಕೋಟಿಗಟ್ಟಲೆ ಚಿನ್ನ ಆಗಿರ್ಲಿ, ಹಣ ಆಗಿರ್ಲಿ ದೇಣಿಗೆ ನೀಡುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಆ ಒಂದು ದೇಣಿಗೆಯ ಹಣ ಲೆಕ್ಕಪತ್ರದಲ್ಲಿ ಉಲ್ಲೇಖ ಆಗಿರೋದು ಕೂಡ ಪ್ರಮುಖವಾದಂತ ಅಂಶ. ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ, ಅದೆಲ್ಲವೂ ಕೂಡ ಇಲ್ಲಿ ಗಮನಿಸಬೇಕಾದಂತ ಅಂಶ.
ಪ್ರಧಾನ ಕಾರ್ಯದರ್ಶಿ ಅವರ ರಾಜೀನಾಮೆ ಕೂಡ ಅಂಗೀಕಾರ ಆಗಿದೆ ಮತ್ತು ಟ್ರಸ್ಟ್ ನ ಸದಸ್ಯ ಏನು ಅನಿಲ್ ಮಿಶ್ರಾ ಅವರ ರಾಜೀನಾಮೆ ಕೂಡ ಅಂಗೀಕಾರ ಆಗಿದೆ. Yes. ಬಟ್ ಈ ಒಂದು ಇನ್ನು ಟ್ರಸ್ಟ್ 8 ಜನರ ವಿರುದ್ಧ FIR ಏನ್ ದಾಖಲಾಗಿದೆ, ಅವರ ಮನೆಯಲ್ಲಿ ಈಗ ತಲಾಶ್ ನಡೀತಾ ಇದೆ. ಮುಂದಿನ ಹಂತದಲ್ಲಿ ಇನ್ನು ಎಷ್ಟು ಜನ ಈ ಒಂದು ದೇಣಿಗೆ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತ ಅಂಶ ವೀಣಾ. ಥ್ಯಾಂಕ್ ಯು ಲೋಕನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.